ದೇವೇಗೌಡರು ಇದ್ದಿದ್ದು 10 ತಿಂಗಳು ಪ್ರಧಾನಮಂತ್ರಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ತಂದು ಎಷ್ಟು ಸಾವಿರ ಕೋಟಿ ಬಂತು ಕರ್ನಾಟಕಕ್ಕೆ? ನಾವು ಕೊಟ್ಟಿದ್ದೇನು? ನೀವು 50 ವರ್ಷ ಇದ್ರೆ ನೀವೆಷ್ಟು ತಂದ್ರಪ್ಪ ದುಡ್ಡನ್ನ? ನಮ್ಮ ಜನದ ತೆರಿಗೆ ದುಡ್ಡಲ್ಲಿ ಡ್ಯಾಮ್ ಕಡ್ದು ನೀರು ನಿಲ್ಲಿಸ್ತೀವಿ, ನೀರು ಗಂಟೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ನೀವೇ, ಕಾಂಗ್ರೆಸ್ನವರು ಪ್ರಮುಖವಾಗಿ. ಈಗ ಮೊನ್ನೆ CAG ರಿಪೋರ್ಟ್ ನೋಡಿದ್ದೀರಾ ಬ್ರದರ್? ಎತ್ತಿನಹೊಳೆ ಪ್ರಾಜೆಕ್ಟ್ನಲ್ಲಿ ಏನೇನು ನ್ಯೂನತೆಗಳಾಗಿದೆ, ಕಳಪೆ ಗುತ್ತಿಗೆದಾರರು ಕೊಟ್ಟು ಎಷ್ಟು ಹಣ ವ್ಯರ್ಥ ಆಗಿದೆ, ಸುಮಾರು 2,900 ಚಿಲ್ಲರೆ ಕೋಟಿ ಈ ಕೆಲವು ಪಂಪ್ಗಳಿಗೆ ಮೋಟ್ರುಗಳಿಗೆ ಯಾವುದಕ್ಕೋ ಖರೀದಿ ಮಾಡ್ಕೊಂಬಂದು ಇಟ್ಕೊಂಡ್ರಲ್ಲ, ಅವು ಪರಿಸ್ಥಿತಿ ಏನಾಗಿದೆ? ತೂಕಿಡಿದು ಹೋಗವೆ, ಒಂದು ಉಪಯೋಗ ಬರೋದಿಲ್ಲ. 2,900 ಕೋಟಿ ಖರ್ಚು ಮಾಡವ್ರೆ. CAG ರಿಪೋರ್ಟ್ ಇದೆ. ಜಾಣಕಿವಿಡು ಈ ಮುಖ್ಯಮಂತ್ರಿಗಳಿಗೆ. ಪಾಪ ಈಗ ಅದು ಎಂಥದ್ದು ನವಂಬರಿಗೆ ಕೊಡ್ತಾರಂತ, ಮುಂದಿನ ತಿಂಗಳು ಈ ವರ್ಷದ ನವಂಬರಲ್ಲಿ 27 ನವಂಬರಿಗೆ ಕೊಡ್ತಾರಂತ ನೀರನ್ನ. ಎಷ್ಟು ಬಾರಿ ಹೇಳಿದ್ರು ಈ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ? ಎತ್ತಿನಹೊಳೆ ನೀರು ಅವರು ಫೌಂಡೇಶನ್ ಹಾಕಿದಾಗ ಹೇಳಿದ್ರು 1 ವರ್ಷದಲ್ಲೇ ಕೊಟ್ಟುಬಿಡ್ತೀವಿ ಅಂತೇಳಿ. ಆಮೇಲೆ 3 ವರ್ಷ ಅಂದರು. 8,000 ಕೋಟಿಗೆ ಅಂದಾಜು ವೆಚ್ಚ ಮಾಡಿದಂಥ ಎತ್ತಿನಹೊಳೆ ಯೋಜನೆ ಆಮೇಲೆ 13,000 ಕೋಟಿಗೆ ಹೋಯ್ತು, 23,000 ಕೋಟಿಗೆ ಹೋಯ್ತು, ಈಗ 33,000 ಕೋಟಿಗೆ ಹೋಗಿದೆ. ಅವ್ರು ಹೇಳಬೇಕಪ್ಪ, ಗೊತ್ತಿಲ್ಲ ನನಗೆ. 3 ವರ್ಷದಲ್ಲಿ ಕೊಡೋರು 10 ವರ್ಷ ಆಗೋಯ್ತಲ್ಲ ಬ್ರದರ್. ಈಗ ನೀರು ಕೊಡ್ತೀವಿ ಅಂತೇಳಿ ಎತ್ತಿನಹೊಳೆದು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಕರೆಸ್ತೀವಿ ಅಂತೇಳಿ. ಎಲ್ಲಿದೆ ನೀರು? ಎಲ್ಲಿದೆ ನೀರು? ರಾಜ್ಯ ದಿವಾಳಿ ಎಬ್ಸಿ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ. ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ. ದೇವರಾಜ ಅರಸು ನಂತರ ಅತ್ಯಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಾಣ ಮಾಡಿದವರು. ಆ ದಾಖಲೆನ ಈ ರಾಜ್ಯ ದಿವಾಳಿ ಮಾಡೋ ಹೋಗೋದಕ್ಕೋಸ್ಕರವಾಗಿ ಆ ದಾಖಲೆ ಮಾಡಕ್ಕೆ ಹೊರಟವ್ರೆ, ನನ್ನ ಅಭಿಪ್ರಾಯ ಇದು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.